ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲೆಯ ವಿವಿಧೆಡೆ ವೈಕುಂಠ ಏಕಾದಶಿ ಹಿನ್ನೆಲೆ ವಿಶೇಷ ಪೂಜೆ. ಸ್ವರ್ಗದ ಬಾಗಿಲ ಮೂಲಕ ಶ್ರೀ ಲಕ್ಷ್ಮೀ ವೆಂಕಟರಮಣನ ದರ್ಶನ ಪಡೆದು ಪುನೀತರಾದ ಸಾವಿರಾರು ಭಕ್ತಾದಿಗಳು. ಕಿಡಿಗೇಡಿಗಳಿಂದ ಭತ್ತದ ಒಣಬೆಗೆ ಬೆಂಕಿ. ಸುಮಾರು 4 ಲಕ್ಷ ಮೌಲ್ಯದ ಭತ್ತದ ಬೆಳೆ ನಾಶ. ಕಷ್ಟದಲ್ಲಿ ಬೆಳೆದ ಬೆಳೆ ಕಳೆದುಕೊಂಡು ಗೋಳಾಡುತ್ತಿರುವ ರೈತ ಕುಟುಂಬ ಪರಿಶೀಲನೆ ನಡೆಸಿದ ತಹಸೀಲ್ದಾರ್ ಮಮತಾ. ಕಾಂಗ್ರೆಸ್ ಸರ್ಕಾರದಿಂದ ಬಸ್ ದರ ಏರಿಕೆ ಖಂಡಿಸಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ. ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು. ಹಾಸನ ನಗರದ ವಿದ್ಯುತ್ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ದಿನದ ಅಂಗವಾಗಿ ಬೆಳಗಿನಿಂದ ವಿಶೇಷ ಪೂಜೆ ಜರುಗಿತು. ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಮಾಡಿ ಪುನೀತರಾದರು. ಶ್ರೀ ಲಕ್ಷ್ಮೀ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನದಂದು ವಿಶೇಷ ಪೂಜೆ ದರ್ಶನವನ್ನ ಸಾರ್ವಜನಿಕರಿಗೆ ನೀಡುವುದನ್ನು ಕಳೆದ 25 ವರ್ಷಗಳಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ದೇವಸ್ಥಾನದ ವಿಶೇಷ ಏನೆಂದರೆ, ಎಲ್ಲಾ ದೇವಾಲಯದಲ್ಲಿ ಶ್ರೀ ವೆಂಕಟೇಶ್ವರ ದೇವರನ್ನ ನೋಡಬಹುದು, ಆದರೆ ಇಲ್ಲಿ ಲಕ್ಷ್ಮೀ ಪದ್ಮಾವತಿ ಸಮೇತ ವೆಂಕಟೇಶ್ವರ ದೇವರನ್ನ ಕಾಣಬಹುದಾಗಿದೆ. ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ, ಪಕ್ಕದಲ್ಲಿ ಲಕ್ಷ್ಮೀ ದೇವಿ, ಈ 5 ದೇವತೆಗಳು ನೆಲೆಸಿರುವ ಸ್ಥಳವಾಗಿದೆ. ವೈಕುಂಠ ಏಕಾದಶಿ ಅಂಗವಾಗಿ ಬೆಳಗಿನಿಂದಲೇ ದೇವರಿಗೆ ವಿಶೇಷ ಪೂಜೆಗಳು ನೆರವೇರಿದ್ದು ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದ ನೀಡಲಾಯಿತು. ಹೆಚ್ಸಿಎನ್ ನ್ಯೂಸ್, ಹಾಸನ್. ಪ್ರತಿ ವರ್ಷದಂತೆ ವೈಕುಂಠ ಏಕಾದಶಿಯಂದು ಏನು ಬಹಳ ಅದ್ದೂರಿಯಾಗಿ ಒಂದು ದೇವಸ್ಥಾನದ ಒಂದು ಅಲಂಕಾರನ ಮಾಡಿ ಇವತ್ತು ಏನು ಮಹೋತ್ಸವವನ್ನು ಮಾಡ್ತಾರೆ. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈ ನಮ್ಮ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನ ಕೂಡ ಕೋರ್ತಾ ಮುಂದಿನ ನಮಸ್ಕಾರ ಎಲ್ರಿಗೂ. ಇಂದು ವೈಕುಂಠ ಏಕಾದಶಿ ಪ್ರಯುಕ್ತ ಹಾಸನ ನಗರದ ವಿದ್ಯುತ್ ನಗರ ದೇವಪ್ಪನಕೊಪ್ಪಲು ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ವೆಂಕಟೇಶ್ವರನಿಗೆ ಅಲಂಕಾರ ಪ್ರಿಯನಾಗಿರೋದ್ರಿಂದ ಅವನಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಕಿಡಿಗೇಡಿಗಳಿಂದ ಭತ್ತದ ಒಣಬೆಗೆ ಬೆಂಕಿ ಬಿದ್ದು ಸುಮಾರು 4 ಲಕ್ಷ ಮೌಲ್ಯದ ಭತ್ತದ ಬೆಳೆ ನಾಶವಾಗಿರುವ ಘಟನೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಜಗಬೋರನಹಳ್ಳಿಯಲ್ಲಿ ನಡೆದಿದೆ. ಜಗಬೋರನಹಳ್ಳಿ ಗ್ರಾಮದ ರೇವಯ್ಯ ಎಂಬುವವರು ತಮ್ಮ 3 ಎಕರೆ ಜಮೀನಲ್ಲಿ ಭತ್ತ ಬೆಳೆದಿದ್ರು. ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿ ಕಡಾನೆಗಳ ಹಾವಳಿಯಿಂದ ರೋಸಿ ಹೋಗಿದ್ದ ರೈತರು ತಮ್ಮ ಬೆಳೆಗಳನ್ನ ರಾತ್ರಿ ಕಾದು ತಮ್ಮ ಬೆಳೆಗಳನ್ನ ರಕ್ಷಿಸಿಕೊಂಡ್ರು. 2 ದಿನಗಳ ಹಿಂದಷ್ಟೇ ಭತ್ತ ಕಟಾವು ಮಾಡಿ ಒಕ್ಕಣೆ ಮಾಡಲು ಹಾಕಿದ್ದ ಭತ್ತದ ಬವಣೆಗೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಭತ್ತದ ಬವಣೆಗೆ ಬೆಂಕಿ ಹಾಕಿದ ಕಾರಣ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. ಈ ವೇಳೆ ತಮ್ಮ ಅಳಲನ್ನ ತೋಡಿಕೊಂಡ ರೈತ ರೇವಯ್ಯ, ಕೂಲಿ ಮಾಡಿಕೊಂಡು ಕಷ್ಟಪಟ್ಟು ತಮಗಿದ್ದ ಜಮೀನಲ್ಲಿ ಭತ್ತ ಬೆಳೆ ಮಾಡಿದೆವು. ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿಯಿಂದ ಎಷ್ಟೇ ಕಷ್ಟ ಇದ್ರೂ ಬೆಳೆ ಮಾಡಿದೆವು. ಕೈಗೆ ಬಂದ ತುತ್ತನ್ನ ಯಾರೋ ಕಿಡಿಗೇಡಿಗಳು ರಾತ್ರೋರಾತ್ರಿ ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಾರೆ. ಇದರಿಂದ ನಮಗೆ ಸುಮಾರು 4 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ನಾವು ಯಾರ ಬಳಿ ಹೋಗಿ ಕೇಳಲಿ ಎಂದು ಕಣ್ಣೀರು ಹಾಕಿದ್ದಲ್ಲದೆ ನಮಗಾದ ನಷ್ಟಕ್ಕೆ ಪರಿಹಾರ ನೀಡಿ ಎಂದು ರೈತ ಕುಟುಂಬ ದಂಪತಿಗಳು ಕಣ್ಣೀರು ಹಾಕಿದ್ರು. ವಿಷಯ ತಿಳಿದು ಸ್ಥಳಕ್ಕೆ ದಂಡಾಧಿಕಾರಿ ಮಮತಾ, ಅಧಿಕಾರಿಗಳಾದ ಪ್ರಕಾಶ್ ಹಾಗೂ ಮೈತ್ರಿ, ಅರೆಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ಹೆಚ್ಸಿಎನ್ ನ್ಯೂಸ್, ಬೇಲೂರು. ಏಣಿ ಮಾಡಿದ್ದು ಗದ್ದೆ 3 ಎಕರೆ, ಅದನ್ನ ಅವತ್ತಿಂದ ಕಾಯ್ದಿದ್ದು ಆನೆ ಗಟ್ಟಿಗಾಗಿ ನಿನ್ನೆ ಮಿಷನ್ ಓಡಿಸೋ ಅಂತ ಕೊಯ್ದು ಹಾಕಿದ್ದು. ಆದರೆ ಬಂದು ಯಾರ ಕಿಡಿಗೇಡಿಗಳು ನಿನ್ನೆ 7 ಗಂಟೆಲಿ ಬಂದು ಬೆಂಕಿ ಹಾಕಿದ್ದಾರೆ. ನಮಗೂ ಜಾಗಕ್ಕೂ 1 ಎಕರೆ 1 ಕಿಲೋಮೀಟರ್ ದೂರ. ಆದರೆ ಅಷ್ಟಕ್ಕೆ ಯಾರೋ ಹಿಂಗೆ ಗೊತ್ತಾಯ್ತು, ಹಿಂಗೆ ಆಯ್ತಲ್ಲ ಅಂತೇಳಿ ಬಂದು ಇದು ಮಾಡೋದು. ಆದರೆ ಆಗಲ್ಲ, ತಮ್ಸೋಕ್ಕಾಗಲ್ಲ, ಏನು ಮಾಡೋಕ್ಕೆ ಅಷ್ಟಕ್ಕೆಲ್ಲ ಮುಕ್ಕಳಿಸಿ ಹೊರದೋಯ್ತು. ಆದರೆ ಬಂದು ಈ ಥರ ಈಗೆಲ್ಲ ಲಾಸ್ ಆಗಿದೆ. ನಮ್ಮ ಮಕ್ಕಳು ಎಲ್ಲ ಇದರನ್ನೇ ನಂಬಿಕೆಂದು ಎಲ್ಲ ಮಾಡ್ಕೊಂತ ಇದ್ದೆ. ಆದರೆ ಇವತ್ತು ಭಾರಿ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ರಾತ್ರಿನೇ ನಾನು ಒಂಥರ ಅನಾಹುತ ಮಾಡ್ಕೊಂಡು ಮಾಡಿದರೆ ಬೇಡ ಅಂಥೇಳಿ ಎಲ್ಲ ನಮ್ಮ ಗ್ರಾಮಸ್ಥರು ತಡೆದು ಅದಕ್ಕೊಂದು ಪರಿಹಾರ ಕೊಡ್ಸೋಣ ಅಂತ ಹೇಳಿ ಮಾಡಿದ್ದಾರೆ. ದಯಮಾಡಿ ರೈತರು ಯಾವತ್ತೂ ಅನಾಹುತ ಮಾಡ್ಕೋಬೇಡಿ, ಅದಕ್ಕೋಸ್ಕರ ಪರಿಹಾರ ಇದ್ದೀನಿ. ಎಲ್ಲ ಬಂದು ನಮ್ಮ ಸ್ನೇಹಿತರೆಲ್ಲ ನಮಗೊಂದು ದಾರಿ ಸರಿ ಹೋಗುತ್ತೆ. ದಯವಿಟ್ಟು ಹೊಳ್ಬೇಡಿ, ನೀವು ದಯಮಾಡಿ ಆಗುತ್ತೆ, ಅದು ಪರಿಹಾರ ಸಿಗುತ್ತೆ. ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ಪರವಾಗಿ ನಾವು. ಬಸ್ ದರ ಏರಿಕೆ ಕೈಬಿಡಲು ಒತ್ತಾಯಿಸಿ ಹಾಸನ ಜಿಲ್ಲಾ ಜನತಾದಳದ ವತಿಯಿಂದ ನಗರದ ಹೇಮಾವತಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಲಾಯಿತು. ಹಾಸನ ನಗರದ ಹೇಮಾವತಿ ಪ್ರತಿಮೆಯಿಂದ ಪ್ರತಿಭಟನಾಕಾರರು ಎನ್ಆರ್ ವೃತ್ತದ ಮೂಲಕ ಸಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಮಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಶುಕ್ರವಾರ ಮನವಿ ಸಲ್ಲಿಸಿದ್ರು. ಇದೇ ವೇಳೆ ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ, ಇತ್ತೀಚೆಗೆ ರಾಜ್ಯ ಸರ್ಕಾರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಪ್ರಯಾಣ ದರವನ್ನ ಏರಿಸಿ ಜನಸಾಮಾನ್ಯರಿಗೆ, ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದೆ. ಇತ್ತೀಚೆಗೆ ಜನ ಇದರಿಂದ ತೊಂದರೆಗೆ ಒಳಗಾಗುತ್ತಿದ್ದು ದಿಢೀರ್ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿದ್ದಾರೆ. ಮಹಿಳೆಯರಿಗೆ ಉಚಿತವಾಗಿ ಬಸ್ ಸೌಲಭ್ಯ ನೀಡುವ ನೆಪದಲ್ಲಿ ಪುರುಷರ ಮೇಲೆ ಬರೆ ಎಳೆದಿದ್ದಾರೆ ಎಂದು ಆರೋಪಿಸಿದರು. ವ್ಯಾಪಾರ, ಉದ್ಯಮ, ಆರ್ಥಿಕವಾಗಿ ಮುಂತಾದ ಕಾರಣಗಳಿಗೆ ನಿತ್ಯವೂ ಪ್ರಯಾಣ ಮಾಡಿ ಜೀವನ ಸಾಗಿಸುವವರ ಬದುಕು ಬೆಲೆ ಏರಿಕೆಯಿಂದ ಬಸವಳಿಯುವಂತಾಗಿದೆ.
ಬಸ್ನಲ್ಲಿ ಪ್ರಯಾಣ ಮಾಡಿ ಬದುಕು ಸಾಗಿಸುತ್ತಿರುವವರಲ್ಲಿ ಪುರುಷರೇ ಹೆಚ್ಚಾಗಿದ್ದು, ಒಂದು ಕಡೆ ದುಡಿಯುವ ವರ್ಗಕ್ಕೆ ಉತ್ತಮ ಕೂಲಿ ಕೊಡದೆ, ಮತ್ತೊಂದೆಡೆ ರೈತಾಪಿ ವರ್ಗಗಳ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಕೊಡದೆ ಸಾಮಾನ್ಯ ವರ್ಗವನ್ನ ಸಂಕಷ್ಟಕ್ಕೀಡು ಮಾಡುತ್ತಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ಪ್ರಯಾಣಿಕರ ದರ ಏರಿಸಿ ಮತ್ತೆ ಗಾಯದ ಮೇಲೆ ಬರೆ ಎಳೆಯುವಂತಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಜೆಡಿಎಸ್ ವಕ್ತಾರ ಹೊಂಗೆರೆ ರಘು, ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಲಕ್ಷ್ಮಣ್, ಮನು, ಸುನಿಲ್ ಕುಮಾರ್, ಹರೀಶ್, ಹಿರೇಗೌಡ, ಬಾಲು, ಧರ್ಮೇಗೌಡ, ಶಿವಣ್ಣ ಇತರರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ವಿರಾಮ. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ವೈಕುಂಠ ಏಕಾದಶಿ ಅಂಗವಾಗಿ ಹಾಸನ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ದೇವರಿಗೆ ವಿಶೇಷ ಪೂಜೆ ಪುರಸ್ಕಾರ ನಡೆದು ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ಸ್ವರ್ಗದ ಬಾಗಿಲ ಮೂಲಕ ಶ್ರೀ ಲಕ್ಷ್ಮೀ ವೆಂಕಟರಮಣ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಇದೇ ವೇಳೆ ಶಾಸಕ ಎಚ್ಪಿ ಸ್ವರೂಪ್ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ವೈಕುಂಠ ಏಕಾದಶಿಯನ್ನ ಪೌಷಪುತ್ರದ ಏಕಾದಶಿ, ಮುಕ್ಕೋಟಿ ಏಕಾದಶಿ, ಭೀಷ್ಮ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಈ ದಿನ ವಿಷ್ಣು ಹಾಗೂ ವಿಷ್ಣುವಿನ ಅವತಾರದಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಜನರ ನಂಬಿಕೆ. ವೈಕುಂಠ ಏಕಾದಶಿ ದಿನ ಹೆಚ್ಚಿನ ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ದ್ವಾರ ಎಂಬ ವಿಶೇಷ ಪ್ರವೇಶವನ್ನ ನಿರ್ಮಿಸಲಾಗುತ್ತದೆ. ಈ ಮಂಗಳಕರ ದಿನದಂದು ಈ ದ್ವಾರವನ್ನ ಹಾದು ಹೋಗುವವರು ವೈಕುಂಠವನ್ನ ತಲುಪುತ್ತಾರೆ ಎಂದು ಸಹ ಹೇಳಲಾಗುತ್ತದೆ. ವೈಕುಂಠ ಏಕಾದಶಿ ವ್ರತವನ್ನ ಮಾಡುವವರು ಬೆಳಗ್ಗೆ ಬೇಗನೆ ಎದ್ದು ಪುಣ್ಯ ಸ್ನಾನ ಮಾಡಿ ಉಪವಾಸ ಮಾಡುವ ಸಂಕಲ್ಪ ಮಾಡುತ್ತಾರೆ. ಈ ಏಕಾದಶಿ ವ್ರತವನ್ನ ಆಚರಿಸುವವರು ಧೂಪ ಮಾಡಿ ದೀಪ ಬೆಳಗಿಸಿ ನೈವೇದ್ಯ ಮಾಡಿ ಬಳಿಕ 16 ಪದಾರ್ಥಗಳಿಂದ ವಿಷ್ಣುವನ್ನ ವಿಶೇಷವಾಗಿ ಪೂಜಿಸುತ್ತಾರೆ. ಹಾಸನ ನಗರ ಹಾಗೂ ಜಿಲ್ಲೆಯಲ್ಲಿ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಕಂಡುಬಂದಿತು. ಹೀಗಾಗಿ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದು, ವೈಕುಂಠ ಏಕಾದಶಿ ದಿನ ಬೆಳಗ್ಗೆ ದೇವರ ದರ್ಶನ ಮಾಡಿ ತಮ್ಮ ಕಷ್ಟಗಳಿಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂದು ಭಕ್ತಾದಿಗಳು ನಂಬುತ್ತಾರೆ. ಇದೇ ವೇಳೆ ಶಾಸಕ ಎಚ್ಪಿ ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ, ವೈಕುಂಠ ಏಕಾದಶಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಬೆಳಗಿನಿಂದ ಸಂಜೆವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ಸರ್ವರಿಗೂ ಆ ಭಗವಂತ ಒಳ್ಳೆಯದನ್ನ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ಬಂದ ಸಾವಿರಾರು ಭಕ್ತಾದಿಗಳಿಗೆ ಲಾಡು ರೂಪದಲ್ಲಿ ಪ್ರಸಾದ ಕೊಡಲಾಗುತ್ತಿದೆ ಎಂದರು. ಈ ವೇಳೆ ವೈಕುಂಠ ಏಕಾದಶಿಯ ಶುಭಾಶಯ ಕೋರಿದ್ರು. ಸೀತಾರಾಮಾಂಜನೇಯ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಕಾಂತ್, ಕಾರ್ಯದರ್ಶಿ ಶ್ರೀನಿವಾಸಮೂರ್ತಿ, ಖಜಾಂಚಿ ಅನಂತರಾಮು, ಗಿರೀಶ್, ನಿರ್ದೇಶಕರಾದ ಅಶ್ವಥ್, ರಕ್ಷಿತ್, ವೆಂಕಟಸುಬ್ಬಯ್ಯ, ನಟರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. ನಮಸ್ಕಾರ. ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಸಮಿತಿ ದಾಸರಕೊಪ್ಪಲು ನಾವು ಪ್ರತಿ ವರ್ಷ ಎಂದಿನಂತೆ ವೈಕುಂಠ ಏಕಾದಶಿನ ಕಳೆದ ಸರಿಸುಮಾರು 10 ವರ್ಷಗಳಿಂದ ಆಚರಿಸ್ತಾ ಬರ್ತಾ ಇದ್ವಿ. ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ, ನೀವು ಎಲ್ಲ ಕಡೆ ಸಾಮಾನ್ಯವಾಗಿ ವೆಂಕಟೇಶ್ವರ ದೇವಸ್ಥಾನ ನೋಡಿರ್ತೀರಾ. ಇಲ್ಲಿ ಲಕ್ಷ್ಮೀ ಪದ್ಮಾವತಿ ಸಮೇತ ವೆಂಕಟೇಶ್ವರ ಸ್ವಾಮಿ ಹಾಗೂ ತ್ರಿಮುಖ ಗಣಪತಿ, ಇದೇ ಪ್ರಿಮಿಸಿಸ್ ಒಳಗೆ ಆಂಜನೇಯ ಸ್ವಾಮಿ, ಪಕ್ಕದಲ್ಲೇ ಲಕ್ಷ್ಮೀ ದೇವಿ, ಈ 5 ದೇವತೆಗಳು ನೆಲೆಸಿರ್ತಂಥ ಸ್ಥಳ ಇದು ದಾಸರಕೊಪ್ಪಲು ದೇವಸ್ಥಾನದ ವಿಶೇಷ. ಪ್ರತಿ ವರ್ಷ ಎಂದಿನಂತೆ ನಾವು ಅನ್ನದಾನ, ಈ ದೇವರ ಪ್ರಸಾದ ಸೇವೆಗಳನ್ನ ಮಾಡ್ತಾ ಬಂದಿರ್ತೇವೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಾಡಿಗೆ ಸಮೃದ್ಧಿ ಅಂತ ಇರಲಿ ಅಂತ ಕೇಳ್ಕೊತೀವಿ. ಚಂದ್ರಶೇಖರ್, ದಾಸರಕೊಪ್ಪಲು, ಕಾಂಗ್ರೆಸ್ ಮುಖಂಡ. ಶ್ರೀ ಲಕ್ಷ್ಮೀ ವೆಂಕಟೇಶ ಸೇವಾ ಸಮಿತಿ ದಾಸರಕೊಪ್ಪಲು ವತಿಯಿಂದ ಇವತ್ತು ವೈಕುಂಠ ಏಕಾದಶಿ ಕಾರ್ಯಕ್ರಮನ ಈ ನಮ್ಮ ಡಿ ಪಿ ಚಂದ್ರಶೇಖರ ಪ್ರಾಯೋಜಕತ್ವದಲ್ಲಿ ಆಯೋಜಿಸಿರ್ತೀವಿ. ಕಮಿಟಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ವಿನಿಯೋಗ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದೇ ರೀತಿ ಎಲ್ಲರೂ ಸಹಕಾರ ಕೊಡ್ಬೇಕಂತ ಎಲ್ಲರೂ ಕೇಳ್ಕೊಳ್ತೀವಿ. ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ವೈಕುಂಠ ಏಕಾದಶಿ ಪ್ರಯುಕ್ತ ಹುಲಿಕಲ್ ಗ್ರಾಮದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬೆಳಗ್ಗೆಯಿಂದಲೇ ಆಗಮಿಸಿದ ಜಿಲ್ಲಾಧಿಕಾರಿಗಳನ್ನು ನಿವೃತ್ತ ಐಜಿ ಕಸ್ತೂರಿ ರಂಗನ್ ಹಾಗೂ ದೇವಸ್ಥಾನದ ಭಕ್ತ ಮಂಡಳಿ ವತಿಯಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ದೇವರ ದರ್ಶನ ಪಡೆದು ಮಾತನಾಡಿದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು, ಬೆಳ್ಳಂಬೆಳಗ್ಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ದೇವರ ದರ್ಶನ ಪಡೆಯುತ್ತಿದ್ದು, ಆ ದೇವರು ಎಲ್ಲಾ ಕುಟುಂಬಗಳಿಗೂ ಒಳ್ಳೆಯದನ್ನ ಮಾಡಲಿ, ನಮ್ಮ ಜಿಲ್ಲೆ ಹಾಗೂ ನಮ್ಮ ರಾಜ್ಯದ ಜನಕ್ಕೆ ಒಳ್ಳೆಯದಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಎಂದು ತಿಳಿಸಿದರು. ನಂತರ ಪ್ರಸಾದ ಸ್ವೀಕರಿಸಿದರು. ಈ ವೇಳೆ ಮುಜರಾಯಿ ತಹಸೀಲ್ದಾರ್ ಲತಾ, ತಾಲೂಕು ಕಚೇರಿ ಶಿರಸ್ತೇದಾರ್ ಸಿ ಸ್ವಾಮಿ, ಉಪ ತಹಸೀಲ್ದಾರ್ ರವಿ, ರಾಜಸ್ವ ನಿರೀಕ್ಷಕ ರಾಘವೇಂದ್ರ, ಗ್ರಾಮ ಆಡಳಿತಾಧಿಕಾರಿಗಳಾದ ಕಾವ್ಯ, ಪುನೀತ್, ಮೆಹಬೂಬ್ ಪಟೇಲ್, ಸೌಮ್ಯ, ಕಂದಾಯ ಇಲಾಖೆ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು.
HCN ನ್ಯೂಸ್ ಅರ್ಕಲ್ಗೂಡು. इमां त्वमित्रमेधस्सु पुत्रागं शुभगाङ्गणो दशास्यां पुत्रानाधेहि तत्पुत्रादशं प्रति. ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರೂ ಬೆಂಗಳೂರಿನಲ್ಲಿ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಪಕ್ಷದೊಳಗೆ ಗೊಂದಲವನ್ನು ಉಂಟು ಮಾಡುತ್ತಿದ್ದು ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲದಿರುವುದು ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ಬದಲಾವಣೆ ಮಾಡಬೇಕೆಂದು ಕಾಂಗ್ರೆಸ್ ಮುಖಂಡ ಬನವಾಸೆ ರಂಗಸ್ವಾಮಿ ಒತ್ತಾಯಿಸಿದರು. ಹಾಸನದಲ್ಲಿ ಮಾತನಾಡಿ, ಹಾಸನ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡು ಸುಮಾರು 2 ವರ್ಷಗಳಾಗುತ್ತಿದ್ದು ಕಾಂಗ್ರೆಸ್ ಕಾರ್ಯಕರ್ತರ ನೋವಿಗೆ ಸ್ಪಂದಿಸುತ್ತಿಲ್ಲ. ಉಸ್ತುವಾರಿ ಸಚಿವರು ಈಗಿನ ತನಕ ಯಾವುದೇ ರೀತಿ ಅನುದಾನವಾಗಲಿ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದವರ ಕಡೆ ಯಾವುದೇ ಗಮನ ಕೊಡದೆ ಪಕ್ಷದ ಮುಖಂಡರು ಮತ್ತು ಸದಸ್ಯರನ್ನ ಲೆಕ್ಕಿಸದೆ ಉಡಾಫಿ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯು 7 ವಿಧಾನಸಭಾ ಕ್ಷೇತ್ರವನ್ನ ಒಳಗೊಂಡಿದ್ದು ರಾಜಣ್ಣ ಯಾವುದೇ ಕೆಲಸ ಮಾಡದೆ ಜಿಲ್ಲೆಗೆ ಭಾರವಾಗಿದ್ದಾರೆ ಹಾಗೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಇಂತಹ ವ್ಯಕ್ತಿ ಆಡಳಿತದಲ್ಲಿ ಇರೋದು ಸೂಕ್ತವಲ್ಲ. ಆದಷ್ಟು ಬೇಗ ರಾಜಣ್ಣ ಅವರನ್ನ ಉಸ್ತುವಾರಿ ಸಚಿವರಿಂದ ಕೆಳಗಿಳಿಸಿ ಬೇರೆಯವರನ್ನ ಹಾಸನದ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಬೇಕೆಂದು ಈಗಾಗಲೇ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು. ರಾಜಣ್ಣ ಅವರು ಸಹಕಾರಿ ಸಚಿವರಾಗಿದ್ದರೂ ಡಿಸಿಸಿ ಬ್ಯಾಂಕ್ ಮತ್ತು ಹಾಸನ ಹಾಲು ಒಕ್ಕೂಟದ ಆಡಳಿತ ಜೆಡಿಎಸ್ ವಶದಲ್ಲಿಯೇ ಎಲ್ಲ ವಿಚಾರವಾಗಿ ಜಿಲ್ಲೆಗೆ ಏನನ್ನೂ ಮಾಡದ ಸಚಿವರು ಜಿಲ್ಲೆ ಬಿಟ್ಟು ಹೋಗಲಿ ಎಂದು ಆಗ್ರಹಿಸಿದರು. ಕಾಂಗ್ರೆಸ್ ಕಾರ್ಯಕರ್ತರು ಸಿಟ್ಟಿಗೇಳೋ ಮೊದಲು ಎಚ್ಚೆತ್ತುಕೊಂಡು ಬದಲಾವಣೆ ಮಾಡಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಎಂದರು. ಕಾಂಗ್ರೆಸ್ ಮುಖಂಡರಾದ ವೆಂಕಟೇಗೌಡ, ಭೂದೇಶ್, ಸೈಯದ್ ಅಲ್ಲಾ, ಚಂದ್ರಶೇಖರ್, ಉಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರ ಬಗ್ಗೆ ಇವತ್ತು ನಾನು ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ, ಮಾಧ್ಯಮದ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಜಿಲ್ಲೆಗೆ ಮಾನ್ಯ ರಾಜಣ್ಣವ್ರನ್ನ ಉಸ್ತುವಾರಿಯನ್ನಾಗಿ ನೇಮಿಸಿ ಇನ್ನೊಂದು 2 ತಿಂಗಳು ಬಂದರೆ 2 ವರ್ಷ ಹತ್ರ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಇವ್ರ ಮೇಲೆ ಅಪಾರವಾದ ಭರವಸೆಯನ್ನು ಇಟ್ಟು ಈ ಜಿಲ್ಲೆಗೆ ಉಸ್ತುವಾರಿಯನ್ನಾಗಿ ನೇಮಿಸಿದ್ರು, ಒಬ್ಬ ನೇರನುಡಿಯ ನಾಯಕ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹಲವಾರು ವರ್ಷಗಳಿಂದ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ವಿರಾಮ. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪುರಸಭೆಗೆ ಸಂಬಂಧಪಟ್ಟ ಒಳಚರಂಡಿ ಯೋಜನೆಯಡಿ ಶುದ್ಧೀಕರ ಘಟಕ ಆಸ್ತಿ ಒತ್ತುವರಿ ಬಗ್ಗೆ ಅಧ್ಯಕ್ಷರ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ನಡೆಸಲಾಯಿತು. ಬೇಲೂರು ಪುರಸಭೆ ಸಂಬಂಧಪಟ್ಟ ಆಸ್ತಿಗಳು ಮತ್ತು ನಿವೇಶನಗಳನ್ನು ಒತ್ತುವರಿ ಮಾಡಿದರೆ ಯಾವುದೇ ಮುಲಾಜಿಲ್ಲದೆ ತೆರವು ಕಾರ್ಯಾಚರಣೆಗೆ ಪುರಸಭೆ ಬದ್ಧವಾಗಿದೆ ಎಂದು ಬೇಲೂರು ಪುರಸಭಾ ಅಧ್ಯಕ್ಷ AR ಅಶೋಕ್ ಹೇಳಿದರು. ಬೇಲೂರು ಪಟ್ಟಣದ ಕಡ್ಲೂರು ನಾಲೆ ಹಾಗೂ ಯಗಚಿ ನದಿ ಪಕ್ಕದಲ್ಲಿನ ಪುರಸಭಾ ಆಸ್ತಿ ಒತ್ತುವರಿಯಾಗಿರುವ ಬಗ್ಗೆ ಸಾರ್ವಜನಿಕರು ನೀಡಿದ ದೂರಿನ ಅನ್ವಯ ಸರ್ವೆ ಕಾರ್ಯ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇಲೂರು ಪುರಸಭೆಗೆ ಪಟ್ಟಣದಲ್ಲಿ ಒಳಚರಂಡಿ ಯೋಜನೆಯಡಿ ಶುದ್ಧೀಕಾರ ಘಟಕ ಸ್ಥಾಪಿಸುವ ಉದ್ದೇಶದಿಂದ ಸರ್ವೆ ನಂಬರ್ 41ರಲ್ಲಿ 1.5 ಎಕರೆ ಜಾಗವನ್ನು ಭೂಸ್ವಾಧೀನಗೊಂಡು ಪುರಸಭೆಗೆ ಖಾತೆ ಮತ್ತು ಪಹಣಿ ಬರುತ್ತಿದೆ. ಇಂತಹ ಬೆಲೆಬಾಳುವ ಜಾಗ ಒತ್ತುವರಿಯಾಗಿದೆ ಎಂಬ ಬಗ್ಗೆ ನೆಹರು ನಗರ ಶಿವಜ್ಯೋತಿ ಸೋಮಶೇಖರ್ ದೂರು ನೀಡಿದ ಹಿನ್ನೆಲೆ ನಾವುಗಳು ಸೂಕ್ತ ರೀತಿ ಸರ್ವೆ ನಡೆಸಿದ ಬಳಿಕ 7 ಗುಂಟೆಗೂ ಅಧಿಕ ಜಾಗ ಒತ್ತುವರಿಯಾಗಿದೆ ಎಂದು ತಿಳಿದು ಬಂದಿದೆ.
ಅತಿಕ್ರಮಣ ನಡೆಸಿ ಇಲ್ಲಿನ ಸಾಮಿಲ್ ಮಾಲೀಕರಿಗೆ ಪುರಸಭೆಯಿಂದ ನೋಟಿಸ್ ನೀಡಲಾಗಿದೆ. ಸಾಮಿಲ್ ಮಾಲೀಕರು ಕೂಡ ಸೂಕ್ತವಾಗಿ ಸರ್ವೆ ನಡೆಸಿ ನಿಮ್ಮ ಜಾಗವನ್ನು ವಶಪಡಿಸಿಕೊಳ್ಳಬಹುದು. ಹಾಗೆಯೇ ನಮ್ಮ ಹೆಸರಿನಲ್ಲಿರುವ ಜಾಗ ಸರ್ವೆ ನಡೆಸಿ ಖಾತ್ರಿ ಮಾಡಿಕೊಳ್ಳುವ ಬಗ್ಗೆ ಹೇಳಿದ್ದಾರೆ. ಇಂದು ಸರ್ವೆ ಕಾರ್ಯಾಚರಣೆ ಸಂಜೆ ತನಕ ನಡೆದ ನಿಟ್ಟಿನಲ್ಲಿ ನಾಳೆ ಒತ್ತುವರಿಯಾದ ಜಾಗವನ್ನು ನಮ್ಮ ವಶಕ್ಕೆ ಪಡೆಯಲು ಜೆಸಿಬಿಯಿಂದ ಕಾಲುವೆ ತೆಗೆಸಿ ಪುರಸಭಾ ಆಸ್ತಿಯನ್ನ ಭದ್ರಗೊಳಿಸಲು ಕ್ರಮ ಕೈಗೊಳ್ಳುವ ಬಗ್ಗೆ ಹೇಳಿದರು. ಪ್ರವಾಸಿ ತಾಣ ಬೇಲೂರು ಪಟ್ಟಣ ಇತ್ತೀಚಿನ ದಿನದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬಳಿಕ ಇಲ್ಲಿನ ಭೂಮಿ ಕೂಡ ಅತ್ಯಂತ ಬೆಲೆ ಏರಿಕೆಯಾಗಿದೆ. ಈ ಕಾರಣದಿಂದ ಕೆಲವರು ಪುರಸಭೆಗೆ ಸಂಬಂಧಪಟ್ಟ ಉದ್ಯಾನವನ, ನಿವೇಶನ ಮತ್ತು ಆಸ್ತಿಗಳನ್ನು ಒಂದು ವೇಳೆ ಒತ್ತುವರಿಯಾದ ಪ್ರಸಂಗ ಕಂಡುಬಂದರೆ ಪುರಸಭೆಗೆ ದೂರು ನೀಡಿದರೆ ನಾವುಗಳು ಯಾವುದೇ ಮುಲಾಜಿಲ್ಲದೆ ಪುರಸಭೆಗೆ ಆಸ್ತಿ ಉಳಿಸುವ ಕೆಲಸವನ್ನ ಮಾಡಲು ಮೀನಾಮೇಷ ಎಣಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಪಾಳುಬಿದ್ದ ಆಸ್ತಿಯನ್ನ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ತೋಫಿಕ್, ಪುರಸಭಾಧಿಕಾರಿಗಳಾದ ಪ್ರಶಾಂತ್, ಗೋಪಿ, ಆರೋಗ್ಯ ನಿರೀಕ್ಷಕ ಲೋಹಿತ್, ಸರ್ವೆ ಅಧಿಕಾರಿ ಗಂಗಾಧರ್ ಸೇರಿದಂತೆ ಇಲ್ಲಿನ ಪುರಸಭಾ ಕಂದಾಯ ಅಧಿಕಾರಿಗಳು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ಒತ್ತುವರಿಯಾಗಿದ್ದನ್ನ ಇವತ್ತು ನಮ್ಮ ಪುರಸಭೆಯಿಂದ ನಮ್ಮ ನೌಕರರು, ನಮ್ಮ ಅಧಿಕಾರಿಗಳು ಎಲ್ಲ ಸೇರಿ ಆ ಜಾಗನ ಬಿಡಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದೇವೆ. ನಾಳೆಲೇ ಸಹ ಇವತ್ತು ಸಂಜೆ ಆಗಿರೋದ್ರಿಂದ ದಾರ ಕಟ್ಟಿ ಅದನ್ನು ಟ್ರಂಚ್ ಮಾಡಬೇಕು ಅಂತ ಇದ್ವಿ. ಈಗೆಲ್ಲ ಮನೆಗೆ ಹೋಗೋ ಟೈಮ್ ಆಗಿರೋದ್ರಿಂದ, ಸಂಜೆ ಆಗಿರೋದ್ರಿಂದ ಇವತ್ತು ಬಿಟ್ಟು ನಾಳೆ ಬೆಳಗ್ಗೆ ಅಫಿಷಿಯಲ್ ಟೈಮ್ 10:00 ನಾವು ಮತ್ತೆ ಇಲ್ಲಿ ಬಂದು ಅಲ್ಲಿಂದ ಏನು ಸರ್ವೆ ಆಗಿದೆ ಅಲ್ಲಿವರೆಗೂ ದಾರ ಕಟ್ಟಿ ನಮ್ಮ ಪುರಸಭೆ ಜೆಸಿಬಿಯಿಂದ ಟ್ರಂಚ್ ಮಾಡಿ ಈ ಒಂದು ಜಾಗಕ್ಕೆ ಪುರಸಭೆಯ ಜಾಗ, ಇದು ಪುರಸಭೆಯ ಆಸ್ತಿ ಅಂತ ಹೇಳ್ಬಿಟ್ಟು ಹಾಕಿ, ಏನು ಆ ಕಡೆ ಸೈಡು ನಮ್ಮದು ಫೆನ್ಸಿಂಗ್ ಇದೆ ಆ ಫೆನ್ಸಿಂಗನ್ನು ಇಲ್ಲಿಗೆ ನಾವು ಮಾಡ್ಕೊತೀವಿ. ಈಗ ಪಕ್ಕದಲ್ಲಿರ್ತಕ್ಕಂಥ ಶಾಮಿಲ್ನವ್ರಿಗೂ ಸಹ ನಾವು ಇದು ನಮ್ಮ ಜಾಗ ಅಂತ ಹೇಳಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ನಿಮ್ದೇನಿದೆ ನೀವು ಮಾಡ್ಕೊಳ್ಳಿ ಸರ್, ನಮ್ಮದೇನಿದೆ ನಾವು ಮಾಡ್ಕೊತೀವಿ ಅಂತ ಬಂದಾಗಲೇ ಹೇಳಿದರೆ ಅಲ್ಲಿಗೆ ಅದು ಕ್ಲಿಯರ್. ಅವರಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ ನಮಗೆ, ನಾವು ಸಹ ಅವ್ರಿಗೇನು ರೆಸ್ಪಾನ್ಸ್ ಕೊಟ್ಟಿಲ್ಲ. ನಮ್ಮ ಆಸ್ತಿನ ನಾವು ಉಳಿಸ್ಕೊಂತ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ 4ನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಆಲೂರು ತಾಲೂಕಿನ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಜನವರಿ 13ರಂದು ಸೋಮವಾರ ಹಮ್ಮಿಕೊಳ್ಳಲಾಗಿದೆ ಎಂದು ರಾಧಮ್ಮ ಜನಸ್ಪಂದನ ಅಧ್ಯಕ್ಷ ಬಿಎನ್ ಹೇಮಂತ್ ಕುಮಾರ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ನಮ್ಮ ರಾಧಮ್ಮ ಜನಸ್ಪಂದನ ಸಂಸ್ಥೆ ವತಿಯಿಂದ 4ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದು, ಆಲೂರು ತಾಲೂಕಿನ ಎಲ್ಲಾ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಪ್ರಥಮ ಸ್ಥಾನದ ಆಧಾರದ ಮೇಲೆ ಮತ್ತು ಆಲೂರಿನ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳನ್ನು ಪ್ರಥಮ ಸ್ಥಾನದ ಆಧಾರದ ಮೇಲೆ ಈಗಿನ ವ್ಯವಸ್ಥೆಯಲ್ಲಿ ಎಲ್ಲಾ ಸಮುದಾಯದವರು ಆ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಜಾತಿ ಎಂಬ ಬೀಜವನ್ನು ಬಿತ್ತಬಾರದೆಂಬ ದೃಷ್ಟಿಯಿಂದ ಪ್ರತಿ ವರ್ಷವೂ ಎಲ್ಲಾ ಜಾತಿ ಮತ್ತು ಧರ್ಮದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಏರ್ಪಡಿಸುತ್ತೇವೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಂದರೆ 4ನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಆಲೂರು ತಾಲೂಕಿನ ಒಕ್ಕಲಿಗರ ಸಮುದಾಯ ಭವನದಲ್ಲಿ 2025 ಜನವರಿ 13ರ ಸೋಮವಾರದಂದು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಾಧೀಶರು ಮತ್ತು ಕರ್ನಾಟಕದ ಲೋಕಾಯುಕ್ತರಾದ ಸಂತೋಷ್ ಹೆಗ್ಡೆ ಆಗಮಿಸುತ್ತಿದ್ದಾರೆ. ಇವರೊಂದಿಗೆ ವಿಧಾನ ಪರಿಷತ್ ಉಪಸಭಾಪತಿಗಳು ಎಂಕೆ ಪ್ರಾಣೇಶ್ ಮತ್ತು ಆಲೂರು ಮತ್ತು ಸಕಲೇಶಪುರ ಶಾಸಕರಾದ ಸಿಮೆಂಟ್ ಮಂಜು, ಬೇಲೂರು ಶಾಸಕರಾದ ಎಚ್ಕೆ ಸುರೇಶ್, ಮಾಜಿ ಶಿಕ್ಷಣ ಸಚಿವರಾದ ಎನ್ ಮಹೇಶ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಹಿರಿಯರಾದಂತಹ ಅರ್ಕಲ್ಗೂಡು ಮಾಜಿ ಶಾಸಕರಾದ ಎಟಿ ರಾಮಸ್ವಾಮಿಯವರು ವಹಿಸಿದ್ದು, ಮತ್ತೊಬ್ಬ ಹಿರಿಯರಾದಂತಹ ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡರು ಗೌರವ ಉಪಸ್ಥಿತಿ ವಹಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯರು ಮತ್ತು ಊರಿನ ಎಲ್ಲಾ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯದರ್ಶಿ ಶ್ರೀಕಾಂತ್, ನಿರ್ದೇಶಕ ಸಿ ಸೋಮಶೇಖರ್, ನವೀನ್, ಕಿರಣ್ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಹಾಸನ್. ಪ್ರತಿಯೊಂದು ತಾಲೂಕಲ್ಲಿ ಎಷ್ಟು ಸರ್ಕಾರಿ ಶಾಲೆ ಇದೆ, 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಎಷ್ಟು ಕಾಲೇಜ್ ಇದೆ, ಎಲ್ಲರನ್ನು ಮೊದಲು ಮತ್ತು ದ್ವಿತೀಯ 2 ಸ್ಥಾನಗಳನ್ನು ತಗೊಂಡು ಹೆಚ್ಚು ಮೆರಿಟ್ ಯಾರು ಇರ್ತಾರೋ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಅದರಂತೆ ಈ ಬಾರಿ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಬಾರಿ ನಾವು ಮಾಡ್ತಿರೋ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀಯುತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂತಹ ನಿವೃತ್ತ ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗ್ಡೆ ಸಾಹೇಬರು ಮತ್ತು ಹಾಲಿ ಉಪಸಭಾಪತಿಗಳಂತ ಪ್ರಾಣೇಶ್ ಅಣ್ಣನವರು, ಅವರೊಂದಿಗೆ ಮಾಜಿ ಶಿಕ್ಷಣ ಸಚಿವರಾದಂತಹ ಕೊಳ್ಳೇಗಾಲ್ ನಮ್ಮ ಮಹೇಶ್ ಅಣ್ಣನವರು ಮತ್ತೆ ಎಟಿ ರಾಮಸ್ವಾಮಿ ಸಾಹೇಬರಿಗೆ ಹಿರಿಯರು ಇದ್ದಾರೆ ಈ ಜಿಲ್ಲೆಯಲ್ಲಿ, ಅರಕಲಗೂಡಿನ ಮಾಜಿ ಶಾಸಕರು, ಅವರಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಗೌರವ ಉಪಸ್ಥಿತಿಯಾಗಿ ಈ ಜಿಲ್ಲೆಯ ಹಿರಿಯರಾದಂಥ ಚನ್ನರಾಯಪಟ್ಟಣದ ಪುಟ್ಟೇಗೌಡರನವರು ಮತ್ತು ಇವರೊಂದಿಗೆ ಅನೇಕ ಊರಿಗಾಗಿ ದುಡಿದಿರುವಂತಹ ಸಾಮಾಜಿಕ ಸೇವೆ ಮಾಡಿದವರಿಗೆ ಅವತ್ತು ಗೌರವ ಸಮರ್ಪಣೆ ಇದೆ ಇದೇ ಕಾರ್ಯಕ್ರಮದಲ್ಲಿ. ಮತ್ತೆ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಒಂದು ಕೌನ್ಸಿಲಿಂಗ್ ಅಂತ ಮಾಡಿಸ್ಬಿಟ್ಟು ನಾವು ಒಂದು ಸಭೆಯನ್ನ ಹಿತವಚನ ಅಂತ ಒಂದು ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದೀವಿ. ಹಿಂದೂಗಳು ಒಂದಾಗದಿದ್ದರೆ ಮುಂದೆ ಅಪಾಯ ಎಂದು ಕಾರಜೋಳಿ ಮಠದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು.
ಗುರುವಾರ ಸಕಲೇಶಪುರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ದತ್ತಪೀಠ ಮುಕ್ತಿ ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದ ವಿರಾಟ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ ಧರ್ಮದ ಬಗ್ಗೆ ಜಾಗೃತಿ ಅಗತ್ಯ. ಒಡಕು ಧರ್ಮದ ಅವನತಿಗೆ ಕಾರಣ ಇದನ್ನ ಇತಿಹಾಸದಲ್ಲಿ ನಾವು ಕಂಡು ಕೇಳಿದ್ದೇವೆ. ಆದ್ದರಿಂದ ಎಂದಿಗೂ ಜಾತಿಯ ಆಧಾರದ ಮೇಲೆ ಹಿಂದೂಗಳು ವಿಭಜನೆ ಮಾಡಬೇಡಿ. ಸನ್ಯಾಸಿಗಳು ಸಹ ಧರ್ಮಕ್ಕೆ ಧಕ್ಕೆ ಬಂದಾಗ ಶಾಸ್ತ್ರ ಹಿಡಿಯೋದು ಇತಿಹಾಸದಲ್ಲಿ ದಾಖಲಾಗಿದೆ. ಆದ್ದರಿಂದ ತೋರಿಕೆ ಹಿಂದೂಗಳಾಗದೆ ನಿಜವಾದ ಹಿಂದೂಗಳಾಗಿ ಧರ್ಮಕ್ಕೆ ಧಕ್ಕೆ ಬಂದಾಗಲೆಲ್ಲ ತೀವ್ರವಾಗಿ ಪ್ರತಿಭಟಿಸಿ ಎಂದರು. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮಾತನಾಡಿ, ಹಿಂದೂ ದೇಶದಲ್ಲಿ ನಾವು ಪೂಜಿಸುವ ಗೋಮಾತೆಯನ್ನ ರಕ್ಷಿಸುವಂತೆ ಗೋಗರೆಯುವಂತಹ ದುರದೃಷ್ಟ ಸ್ಥಿತಿ ಬಂದಿರೋದು ವಿಷಾದನೀಯ. ದೇಶದ ಸಂಸ್ಕೃತಿ, ಆಚಾರ, ಆರ್ಥಿಕತೆ ನಿಂತಿರೋದು ಗೋವುಗಳ ಮೇಲೆ. ಗೋವುಗಳಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿವೆ ಎಂದು ಹಿಂದೂಗಳು ನಂಬಿದ್ದಾರೆ. ಅಂತಹ ಗೋವುಗಳನ್ನ ನಮ್ಮೆದುರು ಕಡಿದು ತಿನ್ನುತ್ತಿದ್ರೂ ನಾವು ಧ್ವನಿ ಎತ್ತದಿದ್ರೆ ಬದುಕಿರುವುದೇ ವ್ಯರ್ಥ. ಗೋಮಾಂಸದ ಅಂಗಡಿ ಮುಂದೆ ಹಂದಿ ಮಾಂಸದ ಅಂಗಡಿ ತೆರೆಯುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಹಿಂದೂಗಳ ಪಾಲಿನ ಆಸ್ತಿಗೆ ಕಂಟಕವಾಗಿರುವ ವಕ್ಫ್ ಬೋರ್ಡ್ ರದ್ದಿಗಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಹೋರಾಟ ಹಮ್ಮಿಕೊಳ್ಳುವ ಅಗತ್ಯವಿದೆ. ಹಿಂದೂಗಳು ಸುರಕ್ಷರಾಗಿದ್ದರೆ ದೇಶ ಸುರಕ್ಷವಾಗಿರಲಿದೆ ಎಂದರು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಮುಖ್ಯ ರಸ್ತೆಯಲ್ಲಿ ವಿವಿಧ ಕಲಾ ತಂಡಗಳ ಜೊತೆ ಸಾವಿರಾರು ಜನರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರು. ವೇದಿಕೆಯಲ್ಲಿ ಶಾಸಕ ಸಿಮೆಂಟ್ ಮಂಜು, ಹಿಂದೂ ಮುಖಂಡರಾದ ರಘು, ಹುರುಡಿ ಪ್ರಶಾಂತ್, ಕಟ್ಟೆಗದ್ದೆ ನಾಗರಾಜ್, ಮದನ್, ಗಂಗಾಧರ್, ಪುನೀತ್, ಬನ್ನಹಳ್ಳಿ ಶಿವು, ಜಿಪ್ಪಿ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಹೀಗೇನಾ 20 ಕೋಟಿ ಮುಸ್ಲಿಮರು, 5 ಕೋಟಿ ಕ್ರಿಶ್ಚಿಯನ್ರು, ನಾವು 100 ಕೋಟಿ ಇದೀವಲ್ರಿ. 100 ಕೋಟಿ ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಲಿಂಗಾಯತರು ಕಾಣಿಸ್ತಾ ಇದ್ದಾರೆ, ಬ್ರಾಹ್ಮಣರು ಕಾಣಿಸ್ತಾ ಇದ್ದಾರೆ, ನಾಯಕರು ಕಾಣಿಸ್ತಾ ಇದ್ದಾರೆ, ಒಕ್ಕಲಿಗರು ಕಾಣಿಸ್ತಾ ಇದ್ದಾರೆ, ಹರಿಜನರು ಕಾಣಿಸ್ತಾ ಇದ್ದಾರೆ. ಆದ್ರೆ 100 ಕೋಟಿ ಹಿಂದೂಗಳು ಕಾಣಿಸ್ತಾ ಇಲ್ಲ. ಕಾಣಿಸ್ಬೇಕು, ಜಾಗೃತಿ ಮೂಡಿಸಬೇಕು, ಒಗ್ಗಟ್ಟಾಗಬೇಕು, ಅವರಿಗೆ ದಾರಿ ತೋರಿಸಬೇಕು ಅಂತನ್ನುವಂತ ಹಿನ್ನೆಲೆಯಲ್ಲೇ ರಘು ಅವರು ಇವತ್ತಿನ ಈ ಧರ್ಮ ಸಭೆ ರ್ಯಾಲಿಯಲ್ಲಿ ಇಟ್ಟಿದ್ದಾರೆ ಅಂತಂದು ನೆನಪಿಟ್ಟು, ಹಲವಾರು ಅನ್ಯ ಧರ್ಮೀಯರು ಈ ಧರ್ಮದ ಮೇಲೆ ಆಕ್ರಮಣವನ್ನ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಒಬ್ಬ ರಾಜನಿಂದ ಅಲ್ಲ, ದೊರೆಗಳಿಂದ ಅಲ್ಲ, ಚಕ್ರವರ್ತಿಗಳಿಂದ ಅಲ್ಲ, ಸಾಮಾನ್ಯ ಪ್ರಜೆಯಿಂದ ಹಿಡಿದು ಹಲವಾರು ಜನರನ್ನ ಮತಾಂತರವನ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಹಲವಾರು ಆಸೆ, ಆಮಿಷ, ಬೆದರಿಕೆಗಳನ್ನಿಟ್ಟಂತಹ ಸಂದರ್ಭದಲ್ಲೂ ಕೂಡ ಜೊಳ್ಳು ಕಾಳುಗಳ ಹಾಳು ಹೋಗಿದ್ದಾವೆ. ಈಗಾಗಲೇ ಅಂದ್ರೆ ಮತಾಂತರ ಆಗಿದ್ದಾವೆ, ಇನ್ನೊಂದು ಮತ್ತೊಂದು ಜೊಳ್ಳು ಕಾಳುಗಳ ಹಾರು ಹೋಗಿದ್ದಾವೆ. ಎಂತಹ ಕಠಿಣ ಸಂದರ್ಭದಲ್ಲೂ ನನ್ನ ಧರ್ಮವನ್ನು ನಾನು ಬಿಟ್ಟು ಕೊಟ್ಟಿಲ್ಲ ಅಂತಕ್ಕಂತಹ ಭಾವನೆಯಿಂದ ಯಾರು ಬದುಕಿ ಬಂದಿದ್ದಾರೆ, ಆ ಎಲ್ಲ ಬದುಕಿ ಬಂದಂತ ಗಟ್ಟಿ ಕಾಳುಗಳ ಜೀವ ಸಂಕಲವೇ ಇವತ್ತು ಯಾರು ಹಿಂದೂಗಳ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ವಿರಾಮ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ರಸ್ತೆ ಬದಿ ಕಾರು ನಿಲ್ಲಿಸುತ್ತಿದ್ದಂತೆ ದಿಢೀರ್ ಕಾಣಿಸಿಕೊಂಡ ಬೆಂಕಿ ಕೆಲವೇ ಕ್ಷಣಗಳಲ್ಲಿ ಇಡೀ ಕಾರಿಗೆ ವ್ಯಾಪಿಸಿ ಕಿಯಾ ಕಾರು ಸಂಪೂರ್ಣ ಸುಟ್ಟು ಹೋಗಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೇಲೂರು ತಾಲೂಕಿನ ಕಡೆಗರ್ಜೆ ಗ್ರಾಮದ ಬಳಿ ಘಟನೆ ನಡೆದಿದ್ದು, ಚಿಕ್ಕಮಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ತೆರಳುತ್ತಿದ್ದ ಡಾ ಶೇಷಾದ್ರಿ ಹಾಗೂ ಪತ್ನಿ ಕಡೆಗರ್ಜೆ ಬಳಿ ಕಾರು ನಿಲ್ಲಿಸಿ ಕೆಳಗಿಳಿದ ವೇಳೆ ಕಾರಿನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡು ನೋಡುತ್ತಿದ್ದಂತಲೇ ಧಗಧಗಿಸಿ ಹೊತ್ತಿ ಉರಿದಿದೆ. ಮುಂಜಾನೆಯಾಗಿದ್ದರಿಂದ ಯಾರೂ ಇಲ್ಲದೆ ಸ್ಥಳೀಯರು ಸಹಾಯಕ್ಕೆ ಬರಲು ಸಾಧ್ಯವಾಗಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ನಡೆದಿರುವ ಶಂಕೆಯಿದ್ದು, ಕೆಲಕಾಲ ಸ್ಥಳದಲ್ಲೇ ಅಸಹಾಯಕರಾಗಿ ಅಲ್ಲೇ ನಿಂತಿದ್ದ ದಂಪತಿಗಳು ಪೊಲೀಸ್ ಠಾಣೆಗೆ ತೆರಳಿದ ಅವರಿಗೆ ಮಾಹಿತಿ ನೀಡಿದ ಹಿನ್ನೆಲೆ ಸಂಪೂರ್ಣ ಸುಟ್ಟು ಕರಕಲಾದ ಕಾರು ಇದ್ದ ಸ್ಥಳಕ್ಕೆ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. HCN ನ್ಯೂಸ್, ಬೇಲೂರು. ಚನ್ನರಾಯಪಟ್ಟಣದ ಪುರಸಭೆಗೆ ನೂತನ ಮುಖ್ಯಾಧಿಕಾರಿಯಾಗಿ ಆರ್ ಯತೀಶ್ ಕುಮಾರ್ ಶುಕ್ರವಾರ ಅಧಿಕಾರ ವಹಿಸಿಕೊಂಡರು. ಚನ್ನರಾಯಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರದ ಅಭಿವೃದ್ಧಿಗೆ ಪ್ರಾಮಾಣಿಕ ಕೆಲಸ ಮಾಡಲಾಗುತ್ತದೆ. ಸಾರ್ವಜನಿಕರು ತಮ್ಮ ಕೆಲಸಕ್ಕೆ ಯಾವುದೇ ದಲ್ಲಾಳಿಗಳನ್ನ ನಂಬದೆ ನೇರವಾಗಿ ಅಧಿಕಾರಿಗಳ ಹತ್ತಿರ ಬಂದು ಕೆಲಸ ಮಾಡಿಸಿಕೊಳ್ಳಿ ಅಥವಾ ಯಾವುದೇ ಸಮಸ್ಯೆ ಬಂದರೂ ನಮ್ಮನ್ನ ಭೇಟಿ ಮಾಡಿದ್ರೆ ಕೆಲಸ ಮಾಡಿಕೊಡುತ್ತೇವೆ. ಸ್ವಚ್ಛತೆ, ಬೀದಿ ದೀಪ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಗಮನ ಹರಿಸಲಾಗುತ್ತದೆ ಎಂದರು. ಈ ಹಿಂದೆ ಇದ್ದ ಕೆಎನ್ ಹೇಮಂತ್ರವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಜಪೆ ಪಟ್ಟಣದ ಪಂಚಾಯಿತಿಗೆ ವರ್ಗಾವಣೆಗೊಂಡಿದ್ದಾರೆ. HCN ನ್ಯೂಸ್, ಚನ್ನರಾಯಪಟ್ಟಣ.
ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಕಾಲೇಜು ಮೈದಾನವನ್ನು ಕಬಳಿಸಲು ದುಷ್ಟ ಶಕ್ತಿಗಳು ಹಾತೊರೆಯುತ್ತಿದ್ದು ಯಾವುದೇ ಕಾರಣಕ್ಕೂ ಭೂ ಮಾಫಿಯಾ ಕಳ್ಳರಿಗೆ ಅವಕಾಶ ಮಾಡಿಕೊಡೋದಿಲ್ಲ ಎಂದು ಶಾಸಕ ಎಚ್.ಕೆ. ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ವಿದ್ಯಾರ್ಥಿ ಕಲಾ ಸಂಘ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಚಟುವಟಿಕೆಗಳ ಸಮಾರೋಪ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿ, ಸುಳ್ಳು ದಾಖಲೆಗಳನ್ನು ನಿರ್ಮಾಣ ಮಾಡಿ ಕಾಲೇಜು ಮೈದಾನವನ್ನು ನುಂಗಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಕೆಲವು ಹಿರಿಯ ನಾಗರಿಕರ ಹೋರಾಟದ ಪ್ರಯತ್ನದಿಂದಾಗಿ ಕಳ್ಳರ ಆಸೆಗೆ ತಣ್ಣೀರು ಎರಚಿದೆ. ಸರ್ಕಾರದ ಆಸ್ತಿ ಸಮಾಜದ ಆಸ್ತಿಯಾಗಿದ್ದು ಅದನ್ನು ಉಳಿಸಲು ಸರ್ವ ಪ್ರಯತ್ನವನ್ನ ಮಾಡಲಾಗುವುದು. ಕಾಲೇಜು ಮುಂಭಾಗ ಮತ್ತು ಹಿಂಭಾಗ ಕ್ರೀಡಾಂಗಣ ಮಾಡಿ ಅಲ್ಲಿ ನಿರಂತರ ಚಟುವಟಿಕೆಗಳು ನಡೆಯುತ್ತಿದ್ರೆ ಆ ಜಾಗ ಅನ್ಯರ ಪಾಲಾಗುವುದು ತಪ್ಪುತ್ತದೆ ಎಂದರು. ನಿವೃತ್ತ ಉಪನ್ಯಾಸಕ ಲೋಕೇಗೌಡ ಹಾಗೂ ಉಪನ್ಯಾಸಕ ಲಕ್ಷ್ಮೀನಾರಾಯಣ ಅವರು ಪ್ರಸ್ತುತ ಕಾಲೇಜಿನ ಸಮಸ್ಯೆಗಳ ಬಗ್ಗೆ ಈ ಹಿಂದೆ ತಮ್ಮ ಗಮನಕ್ಕೆ ತಂದಿದ್ರು. ಕಾಲೇಜಿನ ಹಿಂಭಾಗ ಶಿಕ್ಷಣಕ್ಕೆ ಪೂರಕವಾದ ವಾತಾವರಣ ಇಲ್ಲ. ಕಾಲೇಜು ಜಾಗದಲ್ಲಿ 52 ಹೆಚ್ಚು ಅಕ್ರಮ ಗುಡಿಸಲಿದ್ದು ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಕ್ರೀಡಾ ಚಟುವಟಿಕೆಗೆ ಅಡಚಣೆ ಆಗುತ್ತಿದೆ. ಕಾಲೇಜಿನ ಮುಂಭಾಗ ಹಳೆ ಕಟ್ಟಡ ಒಡೆದಿದ್ದು ಅಸ್ಥಿಪಂಜರದಂತೆ ಕಾಣುತ್ತಿದೆ. ಕಾಲೇಜಿನ ಸುತ್ತಲೂ ಕಾಂಪೌಂಡ್ ಇಲ್ಲದೆ ವಿದ್ಯಾರ್ಥಿಗಳಿಗೆ, ಉಪನ್ಯಾಸಕರಿಗೆ ಹಾಗೂ ಕಾಲೇಜಿಗೆ ರಕ್ಷಣೆ ಇಲ್ಲದಂತಾಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ದೊರಕಿಸಿಕೊಟ್ರೆ ನಿಮ್ಮ ಹೆಸರು ಅಜರಾಮರವಾಗುತ್ತದೆ ಎಂದು ಹೇಳಿದರು. ತಾವು ಎಂದಿಗೂ ಕೊಟ್ಟ ಮಾತನ್ನ ತಪ್ಪಲ್ಲ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪೂರಕ ವಾತಾವರಣ ಕಲ್ಪಿಸಲು ಶತಸಿದ್ದನಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ಉಪನಿರ್ದೇಶಕ ಕೆಪಿ ಗಂಗಾಧರ್, ಸಮಿತಿ ಸದಸ್ಯ ರಂಗನಾಥ್, ನಿವೃತ್ತ ಉಪನ್ಯಾಸಕ ಲೋಕೇಗೌಡ ಸಿಎಚ್, ಕಾಲೇಜು ಅಭಿವೃದ್ಧಿ ಸಮಿತಿ ಡಾ ಚೇತನ್, ಗ್ರಾಮ ಪಂಚಾಯಿತಿ ಸದಸ್ಯ ಚೇತನ್, ಕಾಲೇಜು ಪ್ರಾಂಶುಪಾಲ ಹರೀಶ್ ಕೆ, ನಿರೂಪಣೆ ಉಪನ್ಯಾಸಕ ಲಕ್ಷ್ಮೀನಾರಾಯಣ್ ಸ್ವಾಗತ ಸರ್ವಮಂಗಳ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಶಾಲೆ ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಮುಂದಿನ ಪೀಳಿಗೆಗೆ ಅಂದರೆ ನಿಮ್ಮ ಪೀಳಿಗೆಗೆ ಬರ್ತಕ್ಕಂಥದ್ದು. ಹಾಗಾಗಿ ನಾನು ಬಡ ಮಕ್ಕಳು ಅಂತ ಹೇಳಲ್ಲ, ಬುದ್ಧಿವಂತ ಮಕ್ಕಳು ಅಂತಕ್ಕಂಥ ಪದವನ್ನು ನಾನು ಉಪಯೋಗಿಸ್ತೀನಿ. ಇವತ್ತು ಈ ಒಂದು ಕಾಲೇಜಿಗೆ ಇತಿಹಾಸ ಇದೆ, ಬೇಲೂರಿಗೆ ಇತಿಹಾಸ ಇದೆ. ಅವರವರ ಬೇರೆ ಬೇರೆ ಇದಕ್ಕೋಸ್ಕರ ಈ ಸ್ವಚ್ಛತೆಯನ್ನು, ಪರಿಸರವನ್ನು, ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯ ವಿವಿಧೆಡೆ ವೈಕುಂಠ ಏಕಾದಶಿ ಹಿನ್ನೆಲೆ ವಿಶೇಷ ಪೂಜೆ. ಸ್ವರ್ಗದ ಬಾಗಿಲ ಮೂಲಕ ಶ್ರೀ ಲಕ್ಷ್ಮೀ ವೆಂಕಟರಮಣನ ದರ್ಶನ ಪಡೆದು ಪುನೀತರಾದ ಸಾವಿರಾರು ಭಕ್ತಾದಿಗಳು. ಕಿಡಿಗೇಡಿಗಳಿಂದ ಭತ್ತದ ಒಣಬೆಗೆ ಬೆಂಕಿ. ಸುಮಾರು 4 ಲಕ್ಷ ಮೌಲ್ಯದ ಭತ್ತದ ಬೆಳೆ ನಾಶ. ಕಷ್ಟದಲ್ಲಿ ಬೆಳೆದ ಬೆಳೆ ಕಳೆದುಕೊಂಡು ಗೋಳಾಡುತ್ತಿರುವ ರೈತ ಕುಟುಂಬ ಪರಿಶೀಲನೆ ನಡೆಸಿದ ತಹಸೀಲ್ದಾರ್ ಮಮತಾ. ಕಾಂಗ್ರೆಸ್ ಸರ್ಕಾರದಿಂದ ಬಸ್ ದರ ಏರಿಕೆ ಖಂಡಿಸಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ. ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.